ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ್ರೋಹಿ ಎಂದ ಕಾಂಗ್ರೆಸ್ನ ಎಂಎಲ್ಎ ಸಿಡಿದೆದ್ದ ಬಿಜೆಪಿ ಸದನದಲ್ಲಿ ಕೋಲಾಹಲ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ನೀಡಬೇಕಾದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ತೀವ್ರ ತರಹದ ಜಟಾಪಟಿ. ನರೇಂದ್ರ ಮೋದಿ ದೇಶದ್ರೋಹಿ ಎಂದ ಕಾಂಗ್ರೆಸ್ನ ಎಂಎಲ್ಎ ಸಿಡಿದೆದ್ದ ಕೇಸರಿ ಕಲಿಗಳು. ಸದನದಲ್ಲಿ ಮಲ್ಲ ಯುದ್ಧವೇ ಶುರುವಾಯಿತು. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ಕೊಡ್ತಿರೋ ಸಂದರ್ಭ. ಉತ್ತರ ನೀಡಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ತೀವ್ರ ಜಟಾಪಟಿ ಆಯಿತು. ಕಾಂಗ್ರೆಸ್ನ ಎಂಎಲ್ಎ ನಜೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟರು. ನಜೀರ್ ಅಹಮದ್ ಅವರ ಮಾತಿಗೆ ಕೆರಳಿದ ಬಿಜೆಪಿ ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೋದಿ ದೇಶದ್ರೋಹಿ ಎಂದ ಕಾಂಗ್ರೆಸ್ ಶಾಸಕ ಒಂದು ದೇಶದ ಪ್ರಧಾನಿಯನ್ನ ಸದನದಲ್ಲಿ ಚರ್ಚೆಯಾಗುತ್ತಿರುವ ಸಂದರ್ಭ. ನರೇಂದ್ರ ಮೋದಿಯ ಬಗ್ಗೆ ಮಾತನಾಡಬೇಕಾದ್ರೆ ಅವರನ್ನು ಸಂಬೋಧಿಸುವ ರೀತಿ ನೀತಿಗಳಿಲ್ವಾ? ಏಕಾಏಕಿ ದೇಶದ್ರೋಹಿ ಎನ್ನುವಂತಹ ಪದಪ್ರಯೋಗ ಮಾಡಬಹುದಾದ ಶಾಸಕ ಮಾಡ್ತಾರೆ ಅನ್ನೋ ಯಾವ ಕಲ್ಪನೆಯೂ ಅಲ್ಲಿ ಇರಲಿಲ್ಲ. ರಾಜ್ಯಪಾಲರ ಭಾಷಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯ ಬಗ್ಗೆ ದೇಶದ್ರೋಹಿ ಎನ್ನುವಂತಹ ಪದಪ್ರಯೋಗ ಮಾಡಿದ್ರು ಶಾಸಕ ನಜೀರ್ ಅಹಮದ್. ಅಲ್ಲಿ ಕೂತಿದ್ದಂತಹ ವಿರೋಧ ಪಕ್ಷದ ಎಲ್ಲರೂ ಕೂಡ ಸಿಡಿದಿದ್ರು. ಉತ್ತರ ನೀಡಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಜಟಾಪಟಿ. ಕಾಂಗ್ರೆಸ್ ಎಂಎಲ್ಎ ನಜೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ನಜೀರ್ ಅಹಮದ್ ಅವರ ಮಾತಿಗೆ ಕೆರಳಿದ ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು. ಸದನದ ಬಾವಿಗೆ ಬಂದರು. ಅಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಅವರ ರೋಷಾಗ್ನಿ ಸ್ಫೋಟ ಮಾಡ್ಕೊಂಡ್ರು. ಕಾಂಗ್ರೆಸ್ಸು ಇಷ್ಟು ಕೆಳಹಂತಕ್ಕೆ ಇಳಿಯುತ್ತೆ, ಒಬ್ಬ ದೇಶದ ಪ್ರಧಾನಿಯನ್ನೇ ದೇಶದ್ರೋಹಿ ಅಂತ ಕರೀತಾರೆ ಅನ್ನೋದಾದರೆ ಅಲ್ಲಿನ ಬಿಜೆಪಿಗರನ್ನ ಕೇಸರಿ ಕಲಿಗಳನ್ನು ಕೆರಳಿಸ್ತು ಬಾವಿಗಿಳಿದು ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಒಟ್ಟಾರೆ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಈ ದೇಶದ್ರೋಹಿ ಎನ್ನುವಂತಹ ನಜೀರ್ ಅಹಮದ್ ಅವರ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.